ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡಿಮಾರ್ಟಿಗೆ ರೇಷನ್ ತೊಗೋಬೇಕಿತ್ತು, ಹಾಗಾಗಿ ನಮ್ಮ ಮಮ್ಮಿ ಜೊತೆಗೆ ಬಂದಿದ್ದೀನಿ. ಏನೇನು ಬೇಕು ಅನ್ನೋದನ್ನು ನಮ್ಮಮ್ಮ ಆಲ್ರೆಡಿ ಲಿಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಸೊ ಹಾಗಾಗಿ ಅವರು ಅದನ್ನು ತೊಗೊಳ್ತಾ ಇದ್ದಾರೆ. ನನಗೆ ಬೇಕಾಗಿರೋವಂಥ ಕೆಲವೊಂದು ವಸ್ತುಗಳನ್ನ ನಾನು ಸಹ ನೋಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹುಡುಕಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಡಿಮಾರ್ಟಿಗೆ ಬಂದಾಗ ಆ್ಯಕ್ಚುಲಿ ನನಗೆ ಏನೇನು ಬೇಕೋ ಅದೆಲ್ಲ ಸಿಕ್ಕಿತ್ತು. ಬಟ್ ಆದರೆ ಈ ಸರಿ ಹೋದಾಗ ಅದೆಲ್ಲ ಆಲ್ಮೋಸ್ಟ್ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ನನಗೆ ಬೇಕಾಗಿದ್ದು ಸಿಗ್ತಾ ಇರಲಿಲ್ಲ. ಬೇರೆ ಕಡೆ ಎಲ್ಲಾದರೂ ಇಟ್ಟಿದ್ದಾರೆ ಅಂತ ಹುಡುಕಿ ನೋಡಿದೆ, ಅಲ್ಲೂ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಡಿಮಾರ್ಟ್ ಸ್ಟಾಫ್ನ ವಿಚಾರಿಸಿದೆ, ಅವರು ಸಹ ಖಾಲಿಯಾಗಿದೆ ಅಂತ ಹೇಳಿದ್ರು. ಯಾವ್ದು ಬೇಕಾಗಿರುತ್ತೋ ಅದು ಕರೆಕ್ಟ್ ಟೈಮಿಗೆ ಸಿಗೋದಿಲ್ಲ. ನಾನು ಪ್ರತಿ ಸರಿ ಡಿಮಾರ್ಟಿಗೆ ಬಂದಾಗಲೂ ನಾನು ನೋಡ್ಕೊಂಡೇ ಹೋಗ್ತಿದ್ದೆ, ಯಾವಾಗಲೂ ಇರ್ತಿತ್ತು ಅದು. ಬಟ್ ಅದೇನೋ ಗೊತ್ತಿಲ್ಲ, ಈ ಸರಿ ನನಗೆ ಸಿಗಲೇ ಇಲ್ಲ. ಇನ್ನೊಂದು 15ರಿಂದ 20 ದಿನ ಬಿಟ್ಟು ಸ್ಟಾಕ್ ಬರುತ್ತೆ ಅಂತ ಹೇಳಿದ್ದಾರೆ, ಆವಾಗ ಹೋಗಿ ಚೆಕ್ ಮಾಡಬೇಕು. ಬಟ್ ನನಗೆ ಇಮಿಡಿಯೇಟಾಗಿ ಬೇಕಾಗಿತ್ತು, ಬಟ್ ಸಿಗಲಿಲ್ಲ. ಬೇರೆ ಕಡೆ ಎಲ್ಲಾದರೂ ಸಿಗುತ್ತಾ ಅಂತ ನೋಡಬೇಕು. ಮನೆಗೆ ಏನೇನು ಗ್ರಾಸರಿ ಐಟಮ್ಸ್ ಬೇಕು ಅದನ್ನೆಲ್ಲ ಅಮ್ಮ ಪರ್ಚೇಸ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಮಾಡಿದ ತಕ್ಷಣ ಬಿಲ್ ಮಾಡಿಸಿ ಹೊರಡಬೇಕು ಅಲ್ಲಿಂದ. ಈ ರ್ಯಾಕ್ಗಳಲ್ಲಿ ಇಟ್ಟಿರ್ತಾರಲ್ಲ ಏನಾದರೂ ಕೆಲವು ಬೇಕಾಗಿರೋವಂಥ ಅಡುಗೆ ವಸ್ತುಗಳು, ಅಂದರೆ ಬಿಸಿಬೇಳೆಬಾತ್ ಪೌಡರ್ ಇರ್ಬೋದು, ರಸಮ್ ಪೌಡರ್ ಇರ್ಬೋದು, ಮ್ಯಾಗಿ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಅಡುಗೆಗೆ ಸಂಬಂಧಪಟ್ಟಿದ್ದಂಥ ವಸ್ತುಗಳೇನಾದರೂ ರ್ಯಾಕಲ್ಲಿರೋವಂಥದ್ದಿದ್ದರೆ ನಾನು ಅದನ್ನೆಲ್ಲ ಅಲ್ಲಿ ಹೋಗಿ ಚೂಸ್ ಮಾಡಿ ತೊಗೊಂಡು ಬರ್ತೀನಿ. ಬಟ್ ಈ ಕಡಲೆಕಾಳು, ಕಡಲೆ ಹಿಟ್ಟು, ಆಮೇಲಿಂದ ಅವಲಕ್ಕಿ ಅಂಥದ್ದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಒಂದು ಕಡೆ ಸೆಕ್ಷನಲ್ಲಿ ಇಟ್ಟಿರ್ತಾರೆ. ಅಲ್ಲಿಗೆ ಅಮ್ಮ ಹೋಗಿ ನಿಂತ್ಕೊಂಡಿರ್ತಾರೆ ತೊಗೊಳೋದಕ್ಕೆ. ಅಲ್ಲಿ ಆ್ಯಕ್ಚುಲಿ ತುಂಬ ಕ್ಯೂ ಇರುತ್ತೆ, ಹಾಗಾಗಿ ನಾನು ಅಷ್ಟು ಅಲ್ಲಿಗೆ ಹೋಗೋದಿಲ್ಲ. ಯಾವಾಗಲೂ ಈ ಕಡೆ ಈ ರ್ಯಾಕ್ಗಳಿರುತ್ತಲ್ಲ, ಅಲ್ಲೇನಾದರೂ ಇದ್ದರೆ ನಾನು ತೊಗೊಂಡು ಬರ್ತೀನಿ. ಎಲ್ಲ ವಸ್ತುನೂ ಪರ್ಚೇಸ್ ಮಾಡಿ ಆದಮೇಲೆ ಟ್ರಾಲಿಯಲ್ಲಿರೋದನ್ನು ಪ್ಯಾಕ್ ಮಾಡಿಸೋದಕ್ಕೆ ನಾನು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಬಿಲ್ ಮಾಡಿಸ್ಕೊಳ್ತೀನಿ. ಕಡಲೆಕಾಳು ಎಷ್ಟು ಬೇಕು, ಹೆಸರು ಕಾಳು ಎಷ್ಟು ಬೇಕು, ಅವಲಕ್ಕಿ ಎಷ್ಟು ಬೇಕು, ಬೆಲ್ಲ ಎಷ್ಟು ಬೇಕು, ಮನೇಲಿ ಎಷ್ಟಿದೆ, ಇನ್ನೆಷ್ಟು ನಾನು ತೊಗೋಬೇಕು, ಅದೆಲ್ಲ ಐಡಿಯಾ ಅಮ್ಮಂಗೆ ಚೆನ್ನಾಗಿರುತ್ತೆ. ಹಾಗಾಗಿ ಅವರು ಅದನ್ನು ಡಿಸೈಡ್ ಮಾಡಿ ಕವರ್ಗಳಲ್ಲಿ ಹಾಕಿ ತರ್ತಾರೆ. ಎಲ್ಲ ಐಟಮು ಪರ್ಚೇಸ್ ಮಾಡಿ ಆದಮೇಲೆ ಕರೀತಾರೆ, ಬಾಯಲ್ಲಿ ಒಂದು ಸ್ವಲ್ಪ ಹೊತ್ತು ಕ್ಯೂ ಅಲ್ಲಿ ನಿಂತ್ಕೋ ಇದನ್ನೆಲ್ಲ ಪ್ಯಾಕ್ ಮಾಡಿಸು ಅಂತ. ಆವಾಗ ಹೋಗಿ ನಾನು ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ. ಅದು ಬಿಟ್ಟರೆ ಬಿಲ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಈ ಥರ ಎರೇಸರ್ಸ್ನ ಚಿಕ್ಕ ವಯಸ್ಸಲ್ಲಿ ತುಂಬ ಇಷ್ಟಪಡ್ತಾ ಇದ್ದೆ. ಆದರೆ ನನ್ನ ತಾತ ಒಂದೇ ಒಂದು ಪೆನ್ಸಿಲ್ ಕೊಡಿಸಿದ್ರು, ಅದ್ರ ಹಿಂದೆಗಡೆ ಒಂದು ಮಿಕ್ಕಿ ಮೌಸ್ದು ಒಂದು ರಬ್ಬರ್ ಅಟ್ಯಾಚ್ ಆಗಿತ್ತು. ಅದು ಇವಾಗಲೂ ನನ್ನ ಹತ್ರ ಇದೆ, ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಬೇರೆ ಯಾವುದೂ ನನ್ನ ಹತ್ರ ಆ ಥರ ಎರೇಸರ್ಸೇ ಇಲ್ಲ. ಇವಾಗೇನು ಅದರ ಅವಶ್ಯಕತೆ ಇಲ್ಲ, ಬಟ್ ಚಿಕ್ಕವಳಿರುವಾಗ ತುಂಬ ಇಷ್ಟಪಡ್ತಿದ್ದೆ ಅದನ್ನು. ಸ್ಕ್ರಾಚ್ ಬ್ರೈಟ್ ಬೇಕು ತೊಗೊಂಡು ಬಾ ಅಂತ ನಮ್ಮಮ್ಮ ಹೇಳಿದರು. ಆಲ್ರೆಡಿ 2 ತೊಗೊಂಡು ಬಂದಿದ್ದೀನಿ. ಬಟ್ ಅವರು ಇನ್ನೂ ಸ್ವಲ್ಪ ಸಾಫ್ಟಾಗಿರೋದು ತೊಗೊಂಬ ಅಂತಿದ್ದಾರೆ. ಸಾಫ್ಟಾಗಿರೋದಿನೆಲ್ಲಿದೆ ನನಗೆ ಗೊತ್ತಿಲ್ಲ. ಯಾವ್ದು ಸಿಕ್ಕಿದೆ ಅದನ್ನು ತೊಗೊಂಬಂದಿದ್ದೀನಿ, ನೋಡೋಣ ಏನು ಹೇಳ್ತಾರೆ ಅಂತ. ಯಾವಾಗಲೇ ಡಿಮಾರ್ಟಿಗೆ ಬಂದರೂ ಇಲ್ಲೊಂದು ಸಾಫ್ಟಿ ಐಸ್ ಕ್ರೀಮ್ ನಾನು ತೊಗೊಂಡು ತಿಂತಾ ಇದ್ದೆ, ಬಟ್ ಇವತ್ತು ಅದು ಖಾಲಿಯಾಗಿದೆ. ಅದ್ರ ಬದಲು ಇವಾಗ ಪಾಪ್ಕಾರ್ನ್ ಮಾರೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಬಟ್ ನನಗೆ ಪಾಪ್ಕಾರ್ನ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಏನಿದು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಹಿಂಗೆ ಸೌಂಡ್ ಆಗ್ತಿದೆ ಅಂತ ನೋಡ್ತಾ ಇದ್ದೀನಿ. ಗಾಳಿಗೆ ಕಿಟಕಿಗಳೆಲ್ಲ ಕ್ಲೋಸ್ ಆಗ್ತಿದೆ. ಪ್ಲೀಸ್ ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಇನ್ನೊಂದು ಗಾಡಿ ಬೇರೆ ಹೋಗ್ತಾ ಇದೆ ಇಲ್ಲಿ. ಓಕೆ, ಇವಾಗ ತಾನೇ ಡಿಮಾರ್ಟಿಂದ ವಾಪಸ್ ಬಂದ್ವಿ. ಅಷ್ಟೇನು ರಶ್ ಇರಲಿಲ್ಲ, ಬೇಕಂತಾನೆ ಈ ಟೈಮಲ್ಲಿ ಹೋಗಿದ್ದು. ವೀಕೆಂಡ್ಗಳಲ್ಲಿ ಹೋದರೆ ತುಂಬ ಜಾಸ್ತಿ ರಶ್ ಇರುತ್ತೆ, ಅದಕ್ಕೆ ವೀಕ್ ಡೇಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಹೋಗಿದ್ದು. ಅಂತ ಏನು ರಶ್ ಇರಲಿಲ್ಲ. ಬಟ್ ಹೋಗಿದ್ದು ಯಾವಾಗ ಅಂದರೆ ಒಂದು ಆಲ್ಮೋಸ್ಟ್ 12:30 ಹಂಗೆ ಹೋದ್ವಿ. ಇವಾಗ 3:45 ವಾಪಸ್ ಬಂದಿದ್ದೀವಿ. ನಾನು ಹೋಗೋವಾಗ ಸ್ವಲ್ಪ ಮಳೆ ಬರ್ತಾ ಇತ್ತು. ಎಲ್ಲಿ ಹೋಗೋದಕ್ಕಾಗೋದಿಲ್ವೋ, ಜಾಸ್ತಿ ಮಳೆ ಬಂದ್ಬಿಡುತ್ತೋ ಅಂತ ಅನ್ಕೊಂಡ್ವಿ. ಒಂದು 2-3 ದಿವಸದಿಂದ ಹಾಗೆ ಆಗ್ತಿದೆ, ಸ್ವಲ್ಪ ಮಳೆ ಬರುತ್ತೆ ಹಾಗೆ ಸ್ಟಾಪ್ ಆಗುತ್ತೆ. ಇವತ್ತು ನೋಡಿದ್ರೆ ಡಿಮಾರ್ಟಿನ ಆಚೆ ಬರೋದ್ರೊಳಗೆ ಬಿಸಿಲಾಗ ಹೋಗ್ಬಿಟ್ಟಿದೆ. ಆಚೆ ಒಂಥರ ಒಳ್ಳೇದಾಯ್ತು, ಯಾಕಂದ್ರೆ ಇಲ್ಲಿ ಮಳೆ ಬಂದು ಕರೆಕ್ಟಾಗಿ ಬಟ್ಟೆಗಳೆಲ್ಲ ಒಣಗೇ ಇಲ್ಲ. ಒಂಥರ ಒಳ್ಳೇದೆ, ಸ್ವಲ್ಪ ಬಿಸಿಲಿದೆ. ಮೊದಲೆಲ್ಲ ಬೇಸಿಗೆ ಕಾಲ ಇದ್ದಾಗ ಅಯ್ಯೋ ಇದೇನಿದು ಇಷ್ಟೊಂದು ಬಿಸಿಲು, ಆಚೆ ಓಡಾಡೋದಕ್ಕೆ ಆಗ್ತಿಲ್ಲ ಅಂತ ಅನ್ಕೊಳ್ತಿದ್ವಿ. ಇವಾಗ ಬಿಸಿಲು ಬಂದ್ರೆ ಸಾಕು ಅನ್ನೋ ಥರ ಅನ್ಸಿದೆ. ಆದ್ರೂ ವೆದರ್ ಮಾತ್ರ ಸೂಪರ್ ಆಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿದ್ದೆ ಡಿಮಾರ್ಟಿಗೆ ಹೋಗೋವಾಗ, ಬಟ್ ಲಂಚ್ ಅಂತ ಏನು ಮಾಡಿಲ್ಲ. ಅಲ್ಲಿ ಬರೋವಾಗ ಯಾವಾಗಲೂ ನಾನು ಒಂದು ಯಾವುದದು ಐಸ್ ಕ್ರೀಮ್, ಸಾಫ್ಟಿ ಐಸ್ ಕ್ರೀಮ್ ತಿನ್ಕೊಂಡು ಬರ್ತಿದ್ವಿ. ಇವತ್ತು ಅದು ಕ್ಲೋಸ್ ಆಗಿತ್ತು. ಪಾಪ್ಕಾರ್ನ್ ಇತ್ತು, ಬಟ್ ನಾನು ಪಾಪ್ಕಾರ್ನ್ ಅಷ್ಟಾಗಿ ತಿನ್ನೋದಿಲ್ಲ, ಹಾಗಾಗಿ ಹಾಗೆ ವಾಪಸ್ ಬಂದ್ವಿ. ಇವಾಗ ಏನಾದರೂ ಮಾಡಿಕೊಡು ಅಂತ ಕೇಳೋದಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ಏನಿದೆ ಮನೇಲಿ ಅಂತ ನೋಡಬೇಕು ಫಸ್ಟು. ಬೆಳಗ್ಗೆಗೆ ಅಕ್ಕಿ ರೊಟ್ಟಿ ಮಾಡಿದ್ರು, ನನ್ನ ಪ್ರಕಾರ ಇವಾಗಲೂ ಅದೇ ಇದೆ. ಅದನ್ನೇ ತಿನ್ನೋದಕ್ಕೆ ಬೇಜಾರಂತ ಅನ್ಸುತ್ತೆ. ಅದಕ್ಕೆ ನಾನು ಅನ್ಕೊಳ್ತಾ ಇದ್ದೀನಿ ಸ್ವಲ್ಪ ಓಟ್ಸ್ ಮಾಡ್ಕೊಂಡು ಕುಡಿಯೋಣ ಅಂತ. ನಾನು ಯಾವಾಗಲೂ ಅಷ್ಟೇ, ಸ್ವಲ್ಪ ಬೇಗ ಏನಾದರೂ ತಿಂಡಿ ತಿನ್ನಬೇಕು ಅಥವಾ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಓಟ್ಸ್ ಮಾಡ್ತೀನಿ. ಮ್ಯಾಗಿನೂ ಆ್ಯಕ್ಚುಲಿ ಒಂದು 5ರಿಂದ 10 ನಿಮಿಷ ಆದರೂ ತಗೊಳುತ್ತೆ. ಬಟ್ ಓಟ್ಸೇ ಪರವಾಗಿಲ್ಲಪ್ಪ, ತುಂಬ ಬೇಗ ಆಗುತ್ತೆ. ಬೇಗ ಏನಾದರೂ ಮಾಡ್ಕೊಬೇಕು ಅಂದರೆ ಓಟ್ಸೇ ಮಾಡೋದು. ಅಕ್ಕಿ ರೊಟ್ಟಿ ಇದೆ, ಬಟ್ ಅಕ್ಕಿ ರೊಟ್ಟಿ ತಿನ್ನೋದಕ್ಕೆ ನನಗೆ ಇವಾಗ ಇಷ್ಟ ಇಲ್ಲ, ಅದಕ್ಕೆ ಓಟ್ಸ್ ಮಾಡ್ತಾಯಿದ್ದೀನಿ. ನನಗೆ ಅಕ್ಕಿ ರೊಟ್ಟಿಗಿಂತ ಜಾಸ್ತಿ ರಾಗಿ ರೊಟ್ಟಿ ಇಷ್ಟ ಆಗುತ್ತೆ. ಬಟ್ ನಮ್ಮ ಮನೇಲಿ ಕರೆಕ್ಟಾಗಿ ರಾಗಿ ರೊಟ್ಟಿನೇ ಕಡಿಮೆ ಮಾಡ್ತೀವಿ, ಅಕ್ಕಿ ರೊಟ್ಟಿ ಜಾಸ್ತಿ ಮಾಡ್ತೀವಿ.
ಚಟ್ನಿ ನೋಡಿ ಬೆಳಗ್ಗೆ ಎಷ್ಟು ಮಾಡಿದರೂ ಆಲ್ಮೋಸ್ಟ್ ಅಷ್ಟು ಹಾಗೇ ಇದೆ. ನಾನು ಸ್ವಲ್ಪ ಬೆಳಗ್ಗೆ ತಿಂಡಿ ತಿನ್ನೋವಾಗ ಒಂಚೂರು ಹಾಕ್ಕೊಂಡಿದ್ದೆ, ಅದನ್ನು ಬಿಟ್ಟರೆ ಬೇರೆ ಯಾರೂ ತಿಂದೇ ಇಲ್ಲ. ನಾನೊಂದು 3 ರಿಂದ 4 ಸ್ಪೂನ್ ಅಷ್ಟು ಓಟ್ಸ್ ಹಾಕ್ಕೊಳ್ತೀನಿ. ಅಷ್ಟೇ 4 ಸ್ಪೂನ್ ಓಟ್ಸ್ ಹಾಕಿದ್ದೀನಿ. ಇದಕ್ಕೆ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಯಾವುದಾದ್ರೂ ಫ್ರೂಟ್ಸ್ ಬೇಕಾದರೂ ನಾವು ಹಾಕ್ಬೋದು. ಬಟ್ ಕರೆಕ್ಟಾಗಿ ವಿಡಿಯೋ ಮಾಡೋದಿನೇ ನಮ್ಮ ಮನೇಲಿ ಯಾವುದೂ ಫ್ರೂಟ್ಸ್ ಇಲ್ಲ, ಹಾಗಾಗಿ ನಾನು ಏನಿದೆಯೋ ಅದರಲ್ಲೇ ಮಾಡ್ತಾ ಇದ್ದೀನಿ. ಬೇಕಾದರೆ ಡ್ರೈ ಫ್ರೂಟ್ಸ್ನು ಸಹ ಇದಕ್ಕೆ ಹಾಕ್ಕೊಂಡು ಎಲ್ಲ ಗ್ರೈಂಡ್ ಮಾಡಿ ಅದು ಪೇಸ್ಟ್ ಥರ ಆಗುತ್ತೆ, ಅದನ್ನು ಕುಡಿಯೋದು ಅಷ್ಟೇ. ತೋರಿಸ್ತೀನಿ ಇವಾಗ ಹೇಗೆ ಮಾಡೋದು ಅಂತ. ಇದೊಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ. ಜೊತೆಗೆ ಇಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೇಕಾದರೆ ನೀವು ಜಾಗರಿ ಪೌಡರ್ ಇಲ್ಲ ಅಂದರೆ ಶುಗರ್ ಬೇಕಾದರೂ ಯೂಸ್ ಮಾಡ್ಬೋದು. ನನ್ನ ಹತ್ರ ಜಾಗರಿ ಪೌಡರ್ ಇತ್ತು ಅಂತ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ಇನ್ನೂ ಪೌಡರ್ ಆಗಿರೋ ಥರ ಇದ್ದರೆ ಇದು ಒಳ್ಳೆಯದು. ಸ್ವಲ್ಪ ಉಂಡೆ ಉಂಡೆ ಥರ ಇದ್ದರೆ ಅದು ಮಿಕ್ಸಿಯಲ್ಲಿ ಹಾಕಕ್ಕೆ ಸರಿಯಾಗಿ ರುಬ್ಬಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಪುಡಿ ಪುಡಿ ಥರ ಮಾಡ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಇದ್ರ ಜೊತೆಗೆ ಯಾವುದಾದ್ರೂ ಫ್ರೂಟ್ಸ್ ಹಾಕ್ಬೋದು, ಬನಾನಾ ಹಾಕ್ಬೋದು, ಬೇರೆ ಯಾವುದೇ ರೀತಿಯಾದಂಥ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು. ಇದನ್ನು ರುಬ್ಬಿಟ್ಟು ಕುಡಿಯೋದು ಅಷ್ಟೇ. ಓಟ್ಸಲ್ಲಿ ಪೋಹಾ ಥರನೂ ಮಾಡ್ಕೊಂಡು ತಿಂತಾರೆ. ನಾನು ಒಂದ್ಸರಿ ಟ್ರೈ ಮಾಡಿದ್ದೆ, ಬಟ್ ನಂಗೆ ಅದಷ್ಟು ಇಷ್ಟ ಆಗಲಿಲ್ಲ. ತಿಂದು ಮುಗಿಸಿದ್ರೆ ಸಾಕು, ಇನ್ನೊಂದ್ಸರಿ ಯಾವತ್ತದನ್ನ ಮಾಡಬಾರ್ದು ಅನ್ನೋ ಥರ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಜಾಸ್ತಿ ಸ್ವೀಟ್ನ ಪ್ರಿಫರ್ ಮಾಡ್ತೀನಿ, ಖಾರದ್ದು ಮಾಡೋಕ್ಕೆ ಹೋಗಲ್ಲ. ಕೆಲವರು ಇಷ್ಟಪಟ್ಟು ತಿಂತಾರೆ, ಬಟ್ ನನಗೇನೋ ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ ಅದು. ಆಚೆ ವೆದರ್ ಹೇಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಬಿಸಿಲಿದೆ, ಬಟ್ ಆದರೂ ಚೆನ್ನಾಗಿದೆ. ಬಿಸಿಲು ನೋಡೇ ತುಂಬ ದಿನ ಆಗೋಗ್ಬಿಟ್ಟಿದೆ. ಥರ ಚೆನ್ನಾಗಿದೆ ಇವತ್ತು ವೆದರ್. ಆರಾಮಾಗಿ ಯಾವುದೋ ಒಂದು ಪಕ್ಷಿ ಬೇರೆ ಹಾರಾಡ್ತಾ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ಪಾರಿವಾಳ ಕೂತಿದೆ. ಊಟ ಹಾಕ್ತೀವೇನೋ ಅಂತ ಅದು ವೆಯ್ಟ್ ಮಾಡ್ತಿದ್ದೆ. ಕೆಲವೊಂದು ಸರಿ ಹಾಕ್ತೀವಿ, ಕೆಲವೊಂದು ಸರಿ ಹಾಕಲ್ಲ. ಡಿಮಾರ್ಟಿಗೆ ಹೋಗಿ ಬಂದು ನಮ್ಮ ಅಮ್ಮನೂ ಕೂಡ ತುಂಬಾ ಸುಸ್ತಾಗೋಗ್ಬಿಟ್ಟಿದ್ರು. ಬಟ್ ನಾನು ಸ್ವಲ್ಪ ಹೊತ್ತು ಡಿಮಾರ್ಟಿಂದ ಬಂದು ಮಲಗಿದ್ದೆ. ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ತೊಗೊಂಡಿದ್ರಿಂದ ಅಮ್ಮ ನನಗೆ ಹೇಳಿದ್ರು, ಒಂದು ಸ್ವಲ್ಪ ಕಸ ಗುಡಿಸ್ಬಿಡು ಸಂಜೆ 6 ಗಂಟೆ ಆಗೋದ್ರೊಳಗೆ ಅಂತ. ಡಿಮಾರ್ಟಿಂದ ಬಂದಾದಮೇಲೆ ನನಗೂ ಸ್ವಲ್ಪ ಯಾಕೋ ತಲೆನೋವು ಬಂದಂಗೆ ಆಗಿತ್ತು. ಹಾಗಾಗಿ ಮಲ್ಕೊಂಡಿದ್ದೆ. ಬಟ್ ಎದ್ದಾದ್ಮೇಲೂ ತಲೆನೋವು ಹೋಗಿರಲಿಲ್ಲ. ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ನಮ್ಮಮ್ಮಂಗೂ ಸಹ ಸ್ವಲ್ಪ ಕಾಫಿ ಮಾಡಿಕೊಟ್ಟೆ. ಅವರು ಇವಾಗ ಕಾಫಿ ಕುಡಿದು ಅವರು ಸ್ವಲ್ಪ ಕೆಲಸ ಇದೆ ಅಂತ ಕೆಲಸ ಮಾಡೋದಕ್ಕೆ ಮತ್ತೆ ವಾಪಸ್ ಅಡುಗೆ ಮನೆಗೆ ಹೋದರು. ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ನನಗೆ ಕಾಫಿ ಇರಲೇಬೇಕು. ಅದನ್ನು ಮಾತ್ರ ಅಡಿಕ್ಷನ್ ಅದು ನನಗೆ. ಎಷ್ಟೇ ಟ್ರೈ ಮಾಡಿದ್ರೂ ಬಿಡೋದಕ್ಕಾಗ್ತಿಲ್ಲ. ಇನ್ನೇನು ಸಂಜೆ 6 ಗಂಟೆ ಆಗ್ತಾಯಿದೆ. ಅಷ್ಟರೊಳಗಡೆ ನಾನು ಕಸ ಗುಡಿಸಿದ್ದಾಯಿತು. ಜೊತೆಗೆ ವಿಂಡೋಸ್ನೆಲ್ಲ ಕ್ಲೋಸ್ ಮಾಡಿಬಿಡ್ತೀವಿ, ಯಾಕಂದರೆ ಸ್ವಲ್ಪ ಮಸ್ಕಿಟೋಸ್ ಜಾಸ್ತಿ ಇದೆ. ಆಚೆ ಪಾರ್ಕ್ ಇರೋದ್ರಿಂದ, ಆಮೇಲೆ ತುಂಬ ಗಿಡ ಮರಗಳು ಜಾಸ್ತಿ ಇದೆ ಕಾಂಪೌಂಡಲ್ಲೂ ಸಹ. ಅದಕ್ಕೋಸ್ಕರ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಡ್ತೀವಿ 6 ಗಂಟೆ ಆಗೋದ್ರೊಳಗೆ. ಜಾಗ ಕ್ಲೀನಾಗಿದೆ, ಆದರೂ ಕೂಡ ಕೆಲವೊಂದು ಸರಿ ಸೊಳ್ಳೆ ಬರುತ್ತೆ. ಇಲ್ಲಾಂದರೆ ಅದು ಲೈಟ್ ಕಂಬ ಎದುರುಗಡೆನೇ ಇದೆ, ಹಾಗಾಗಿ ಅಲ್ಲಿ ರೆಕ್ಕೆ ಹುಳಗಳೆಲ್ಲ ಬಂದುಬಿಟ್ಟಿರುತ್ತೆ. ಕಿಟಕಿಯಿಂದ ಒಳಗಡೆ ಬಂದುಬಿಡುತ್ತೆ ಅಂತ ಕ್ಲೋಸ್ ಮಾಡಿಬಿಡ್ತೀವಿ 6 ಗಂಟೆ ಒಳಗೆ. ನಮ್ಮ ಮನೆ ಕಾಂಪೌಂಡಲ್ಲಿ ಒಂದು ಸ್ಪೆಷಲ್ ರೀತಿಯಾದಂಥ ಹೂವಿದೆ, ಅದನ್ನು ತೋರಿಸ್ತೀನಿ. ಅದು ಆ್ಯಕ್ಚುಲಿ ಬರೀ ಸಂಜೆ ಮೇಲೆ ಮಾತ್ರ ಅರಳೋದು. ಆದರೆ ಈ ಹೂವಿನ ಹೆಸರೇನು ಅಂತ ನನಗೆ ಗೊತ್ತಿಲ್ಲ, ಬಟ್ ಸಂಜೆ ಮೇಲೆ ಮಾತ್ರ ಇಲ್ಲಿ ಹೂವು ಅರಳುತ್ತೆ. ವೆದರ್ ನೋಡಿ ಸಂಜೆ ಆಗ್ತಾ ಆಗ್ತಾ ಎಷ್ಟು ಚೆನ್ನಾಗಾಗಿದೆ ಅಂತ. ಆವಾಗಲೇ ಸ್ವಲ್ಪ ಬಿಸಿಲಿತ್ತು, ಇವಾಗ ಬಿಸಿಲೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿ ತಂಪಾಗಿ ಗಾಳಿ ಬೀಸ್ತಾ ಇದೆ. ಮರದ ಎಲೆಗಳಿಂದನೇ ಒಂದು ಗೂಡು ಮಾಡ್ಕೊಂಡಿದೆ ಪಕ್ಷಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಫುಲ್ ಹಾಕ್ಬೇಕು ಹಾಲು. ಆಮೇಲೆ ಇಷ್ಟು ಗ್ಲಾಸಲ್ಲಿ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಫುಲ್ ಹಾಕ್ಬೇಕಿದು ಹಾಲು. ಫುಲ್ ಬೆಳ್ಳಗಾಗೋದಪ್ಪ. ಆ್ಯಕ್ಚುಲಿ ಏನು ಗೊತ್ತಾ, ಪೋಹಾ ಅಂತೀನಿ. ಇದು ಓಟ್ಸಲ್ಲಿ ಪೋಹಾ ಥರನೂ ಸುಮಾರು ಜನ ಮಾಡ್ಕೊಂಡು ತಿಂತಾರೆ.